ನಮಸ್ಕಾರ ವೀಕ್ಷಕರೇ, ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನೀವೆಲ್ಲ ನಮ್ಮ ಪುರಾಣಗಳಲ್ಲಿ ಇದ್ದ ಭಸ್ಮಾಸುರನ ಬಗ್ಗೆ ಕೇಳಿರ್ಬೋದು. ಅವನು ತನ್ನ ಕೈಗೆ ಸಿಕ್ಕಿದ್ದನ್ನೆಲ್ಲ ಭಸ್ಮ ಮಾಡಿ ಕೊನೆಗೆ ತನ್ನ ತಲೆಯ ಮೇಲೆ ತನ್ನದೇ ಕೈ ಇಟ್ಟುಕೊಂಡು ತಾನೇ ಭಸ್ಮ ಆಗಿ ಹೋದನಂತೆ. ಪ್ರಸ್ತುತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಅವನದ್ದೇ ದಾರಿಯಲ್ಲಿ ಹೋಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಯಾಕಂದರೆ ಅಮೆರಿಕ ದೇಶ ಹಲವಾರು ವರ್ಷಗಳಿಂದ ತನ್ನ ಆರ್ಥಿಕತೆ, ಮಿಲಿಟರಿ ಪವರ್, ವಿದೇಶಾಂಗ ನೀತಿ ಮತ್ತು ಕುಟಿಲತೆಗಳಿಂದ ಕಟ್ಟಿದ್ದ ಆ ಸಾಮ್ರಾಜ್ಯವನ್ನು ಈ ಡೊನಾಲ್ಡ್ ಟ್ರಂಪ್ ಮಹಾಶಯ ಬರೀ 6 ತಿಂಗಳಲ್ಲಿ ಅರ್ಧ ಸುಟ್ಟು ಭಸ್ಮ ಮಾಡಿ ಬಿಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಕ್ವಾಡ್ ಸಂಘಟನೆಯ ಬಗ್ಗೆ ನಿಮಗೆಲ್ಲ ಗೊತ್ತಿರ್ಬೋದು. ಕ್ವಾಡ್ ಅನ್ನೋದು ಚೀನಾ ದೇಶವನ್ನು ಹದ್ದುಬಸ್ತಿನಲ್ಲಿ ಇಡುವುದಕ್ಕಾಗಿ ಭಾರತ, ಅಮೆರಿಕ, ಜಪಾನ್ ಮತ್ತು ಆಸ್ಟ್ರೇಲಿಯಾ ದೇಶಗಳು ಸೇರಿ ಜಂಟಿಯಾಗಿ ನಿರ್ಮಿಸಿದ್ದಂತಹ ಒಂದು ಸಂಘಟನೆ. ಆ ಸಂಘಟನೆಗೆ ಈಗ ಡೊನಾಲ್ಡ್ ಟ್ರಂಪ್ ತನ್ನ ಕೆಟ್ಟ ಟೆರಿಫ್ ನೀತಿಯ ಮೂಲಕ ಎಳ್ಳು ನೀರು ಬಿಟ್ಟುಬಿಟ್ಟಿದ್ದಾರೆ. ಸ್ಕ್ರೀನ್ ಮೇಲೆ ನೀವು ಫೋಟೋ ನೋಡ್ತಾ ಇರ್ಬೋದು. ಈ ದೃಶ್ಯ ನೇರವಾಗಿ ಚೀನಾದಿಂದ ಬರ್ತಾ ಇದೆ. ಕ್ವಾಡ್ನ ಸದಸ್ಯ ದೇಶ ಮತ್ತು ಚೀನಾದ ವಿರೋಧಿಯಾಗಿರುವಂತಹ ಆಸ್ಟ್ರೇಲಿಯಾದ ಪ್ರಧಾನಿ ಆಂಟೋನಿ ಅಲ್ಬನೀಸ್ ಅವರು ಈಗ ಚೀನಾ ಪ್ರವಾಸದಲ್ಲಿದ್ದಾರೆ. ಹೌದು, ಪ್ರಧಾನಿ ಮಾತ್ರ ಅಲ್ಲ, ಅವರ ಇಡೀ ತಂಡವೇ ಚೀನಾಗೆ ಬಂದು ಇಳಿದಿದೆ. ಅದು ಕೂಡ ಒಂದೆರಡು ದಿನಗಳಿಗಲ್ಲ, ಬರೋಬ್ಬರಿ 1 ವಾರದ ಅವಧಿಯ ಚೀನಾ ಪ್ರವಾಸ. ಆಸ್ಟ್ರೇಲಿಯಾ ಮತ್ತು ಚೀನಾ ದೇಶಗಳು ಈಗಾಗಲೇ ಪರಸ್ಪರ ಹಲವಾರು ಹಿಸ್ಟಾರಿಕ್ ಟ್ರೇಡ್ ಡೀಲ್ಗಳನ್ನು ಸೈನ್ ಮಾಡಿದ್ದು, ಮುಂದಿನ ದಿನಗಳಲ್ಲಿ ನಾವು ಚೀನಾದ ಜೊತೆ ದಾಖಲೆಯ ಮಟ್ಟಕ್ಕೆ ವ್ಯಾಪಾರ ವಹಿವಾಟು ನಡೆಸಲಿದ್ದೇವೆ ಅಂತ ಆಸ್ಟ್ರೇಲಿಯಾದ ಪ್ರಧಾನಿ ಅಲ್ಬನೀಸ್ ಅವರು ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ, ನೀವೆಲ್ಲ ನೋಡಿರ್ಬೋದು, ಮೊನ್ನೆ ತಾನೇ ಕ್ವಾಡ್ನ ಇನ್ನೊಂದು ಸದಸ್ಯ ದೇಶವಾದ ನಮ್ಮ ಭಾರತದ ವಿದೇಶಾಂಗ ಸಚಿವರಾದ ಎಸ್ ಜೈಶಂಕರ್ ಅವರು SCO ಸಮಿಟ್ನಲ್ಲಿ ಭಾಗವಹಿಸಲು ಶಾಂಘೈಗೆ ಹೋಗಿದ್ದ ವೇಳೆ ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳಿ ಚೀನಾದ ಪ್ರಧಾನಿ ಕ್ಸಿ ಜಿನ್ಪಿಂಗ್ ತಾನೇ ಮುಂದೆ ಬಂದು ಎಸ್ ಜೈಶಂಕರ್ ಅವರನ್ನು ವೆಲ್ಕಮ್ ಮಾಡಿ ಅವರೊಂದಿಗೆ ಮಾತುಕತೆ ನಡೆಸಿದರು. ಕ್ಸಿ ಜಿನ್ಪಿಂಗ್ ಬಳಿಕ ಅಲ್ಲಿನ ವಿದೇಶಾಂಗ ಸಚಿವರು, ಭದ್ರತಾ ಸಲಹೆಗಾರ ಸೇರಿದಂತೆ ಹಲವಾರು ಮಂದಿ ಸಚಿವರುಗಳು ಕೂಡ ಎಸ್ ಜಯಶಂಕರ್ ಅವರ ಜೊತೆಗೆ ಭಾರತ, ಚೀನಾ ದೇಶಗಳ ನಡುವೆ ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಆಗಿರುವಂತಹ ಬಿಕ್ಕಟ್ಟುಗಳನ್ನು ನಿವಾರಿಸಿ ಮುಂದಿನ ದಿನಗಳಲ್ಲಿ ಎರಡೂ ದೇಶಗಳು ಸುಗಮವಾಗಿ ವ್ಯಾಪಾರ ನಡೆಸುವಂತೆ ಮಾಡಲು ಎಲ್ಲ ರೀತಿಯ ಮಾತುಕತೆಗಳನ್ನು ನಡೆಸಿ ಯೋಜನೆಗಳನ್ನು ರೂಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಇದೇ ಸ್ವಯಂ ಘೋಷಿತ ಟ್ಯಾರಿಫ್ ಕಿಂಗ್ ಅನ್ಸ್ಕೊಂಡಿರುವಂತಹ ಡೊನಾಲ್ಡ್ ಟ್ರಂಪ್. ಹೌದು ಸ್ನೇಹಿತರೆ, ಡೊನಾಲ್ಡ್ ಟ್ರಂಪ್ನ ಈ ಮೂರ್ಖತನದ ಟ್ಯಾಕ್ಸ್ ವಾರ್ನ ಲಾಭವನ್ನು ಚೀನಾ ದೇಶ ತನ್ನ 2 ಕೈಗಳಿಂದ ಬಾಚಿಕೊಳ್ತಾ ಇದೆ. ಈಗ ನೀವು ಕೇಳ್ಬೋದು, ಕೆಲವರಿಗೆ ಕೋಪನೂ ಬಂದಿರ್ಬೋದು, ಭಾರತ ಯಾಕೆ ಮತ್ತೆ ಚೀನಾದ ಜೊತೆ ಡೀಲ್ ಮಾಡ್ತಾ ಇದೆ, ಅವರು ನಮ್ಮ ಶತ್ರು ದೇಶ ಅಲ್ವಾ ಅಂತ. ನಿಮ್ಮ ಮಾತು ಖಂಡಿತ ನಿಜ. ಆದರೆ ಈಗಿರುವ ಪರಿಸ್ಥಿತಿಗೆ ಭಾರತ ಕೆಲ ದಿನಗಳ ಕಾಲ ತನ್ನ ದೇಶದ ಆರ್ಥಿಕ ಹಿತಕ್ಕಾಗಿ ಮತ್ತು ಡೊನಾಲ್ಡ್ ಟ್ರಂಪ್ನ ಅಹಂಕಾರ ಮತ್ತು ಅವರ ತಲೆ ಮೇಲೆ ಏರಿ ಕುಳಿತಿರುವ ಟ್ಯಾರಿಫ್ ಭೂತ ಇದೆಯಲ್ಲ, ಅದನ್ನ ಕೆಳಗಡೆ ಇಳಿಸೋದಕ್ಕಾಗಿ ಭಾರತ ಚೀನಾಗೆ ಸ್ವಲ್ಪ ಹತ್ತಿರ ಆಗ್ತಿದೆ ಅಂತ ಅವರಿಗೆ ತೋರಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಹಾಗಂತ ನಾವು ಚೀನಾ ದೇಶವನ್ನು ನಮ್ಮ ಮಿತ್ರ ಅಂತ ಪರಿಗಣಿಸ್ತೀವ? ಖಂಡಿತ ಇಲ್ಲ. ಚೀನಾ ಯಾವತ್ತಿದ್ರೂ ಭಾರತದ ನಂಬರ್ 1 ಶತ್ರು ಅನ್ನೋದನ್ನು ಭಾರತ ಮರೆಯಲ್ಲ, ಮರಿಬಾರ್ದು ಕೂಡ. ಜಿಯೋ ಪೊಲಿಟಿಕ್ಸ್ನಲ್ಲಿ ಯಾವ ದೇಶಗಳು ಕೂಡ ಪರ್ಮನೆಂಟ್ ಶತ್ರುಗಳು ಅಲ್ಲ, ಪರ್ಮನೆಂಟ್ ಮಿತ್ರರೂ ಅಲ್ಲ. ನಾವು ನಮ್ಮ ರಾಷ್ಟ್ರಹಿತ ಯಾವುದರಲ್ಲಿದೆ ಅನ್ನೋದನ್ನು ನೋಡಿಕೊಂಡು ನಿರ್ಧಾರ ತಗೋಬೇಕು ಅಷ್ಟೇ. ಸ್ನೇಹಿತರೆ, ಈ ಟ್ರಿಕ್ಸ್ ತುಂಬ ಚೆನ್ನಾಗಿ ಕೆಲಸ ಕೂಡ ಮಾಡ್ತಾ ಇದೆ. ಹೌದು, ಈ ಕಡೆ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರು ಎಸ್ ಜಯಶಂಕರ್ ಅವರ ಜೊತೆ ಮೀಟಿಂಗ್ ಮುಗಿಸ್ತಾ ಇದ್ದಂಗೆ ಆ ಕಡೆಯಿಂದ ಅಮೆರಿಕ ಭಾರತದಲ್ಲಿ ಪಹಲ್ಗಾಮ್ ಅಟ್ಯಾಕ್ ನಡೆಸಿದ್ದ TRF ಉಗ್ರ ಸಂಘಟನೆಯನ್ನು ಗ್ಲೋಬಲ್ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಘೋಷಣೆ ಮಾಡಿಕೊಂಡಿದೆ. ಅದನ್ನ ನೋಡಿ ಈಗ ಚೀನಾ ಕೂಡ ಬಹಳಷ್ಟು ದಿನಗಳ ಬಳಿಕ ಪಹಲ್ಗಾಮ್ ದಾಳಿಯನ್ನು ಖಂಡನೆ ಮಾಡಿದೆ. ಇಷ್ಟೆಲ್ಲ ಆಗ್ತಾ ಇರುವಾಗಲೇ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ಚೀನಾಗೆ ಭೇಟಿ ನೀಡುವ ಸಂಭವ ಇದೆ ಅನ್ನೋ ವರದಿಗಳು ಕೂಡ ಬಂದಿದೆ. ಇದನ್ನೆಲ್ಲ ನೋಡಿ ಒಂದು ಕಡೆ ಟ್ರಂಪ್ ಹತಾಶೆಯಿಂದ ತಲೆಗೆರ್ಕೋತಾ ಇದ್ರೆ, ಇನ್ನೊಂದು ಕಡೆ ಅವ್ರದೇ ಪಕ್ಷದ ಹಲವರು ಟ್ರಂಪ್ ವಿರುದ್ಧ ದಂಗೆ ಎದ್ದಿದ್ದಾರೆ. ಯಾಕಂದರೆ ಅಸಲಿಗೆ ಭಾರತ, ರಷ್ಯಾ ಮತ್ತು ಚೀನಾ ಈ 3 ದೇಶಗಳು ಒಂದಾಗ್ಬಿಟ್ರೆ ವಿಶ್ವದ ಯಾವ ಶಕ್ತಿಗಳು ಕೂಡ ಅವ್ರನ್ನ ತಡೆಯೋಕೆ ಆಗಲ್ಲ. ಮತ್ತು ಅಮೆರಿಕಾಗೆ ಭಾರತ ಬೆಂಬಲ ನೀಡದೆ ಅದು ಚೀನಾವನ್ನು ಗೆಲ್ಲೋದು ಅಸಾಧ್ಯ ಅನ್ನೋದು ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಆದರೆ ಈ ಟ್ರಂಪ್ ಮಹಾಶಯ ಮಾತ್ರ ಚೀನಾದ ವಿರುದ್ಧ ನಿಲ್ಲಲು ಕಟ್ಟಿದ್ದಂತಹ ಕ್ವಾಡ್ ಸಂಘಟನೆಯನ್ನೇ ಇದೀಗ ಅಮೆರಿಕದ ವಿರುದ್ಧವೇ ನಿಲ್ಲುವಂತೆ ಮಾಡಿಕೊಂಡಿದ್ದು ಡೊನಾಲ್ಡ್ ಟ್ರಂಪ್ನ ಅತಿದೊಡ್ಡ ಭಸ್ಮಾಸುರ ಸಾಧನೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಡೊನಾಲ್ಡ್ ಟ್ರಂಪ್ನ ಸಾಧನೆಗಳು ಇಷ್ಟಕ್ಕೆ ನಿಂತಿಲ್ಲ. ಭಾರತ, ಚೀನಾ, ಆಸ್ಟ್ರೇಲಿಯಾ, ರಷ್ಯಾ ದೇಶಗಳ ಮೇಲೆ ಟ್ಯಾಕ್ಸ್ ದಾಳಿ ನಡೆಸಿದ ನಂತರ ಇದೀಗ ಡೊನಾಲ್ಡ್ ಟ್ರಂಪ್ ಅವರ ಕಣ್ಣು ಯುರೋಪಿಯನ್ ದೇಶಗಳ ಪರ್ಸಿನ ಮೇಲೆ ಬಿದ್ದಿದೆ. ಅಲ್ಲೂ ಟ್ರಂಪ್ನ ವಿರೋಧ ಭರ್ಜರಿಯಾಗಿ ನಡೀತಾ ಇದೆ. ಅದೇನು ಅನ್ನೋದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಾಗಿ ದಯವಿಟ್ಟು ನನ್ನ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಡೊನಾಲ್ಡ್ ಟ್ರಂಪ್ ಅವರ ಈ ಮಹಾನ್ ಸಾಧನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.